ಓಂ ಶಾಂತಿ. ಡೇಟ್ ಆಗಿದೆ 27/7/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಅವ್ಯಕ್ತ बनने के लिए ಮುಖ್ಯ ಶಕ್ತಿयों की धारणा. ಅವ್ಯಕ್ತ ಆಗಬೇಕು ಅಂತಂದರೆ ಮುಖ್ಯವಾಗಿ ಯಾವ ಶಕ್ತಿಗಳ ಧಾರಣೆ ಮಾಡಿಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಆಜ್ ಬಾಪ್ದಾದ ಕಿಸ್ ರೂಪ್ ಸೆ ದೇಖ್ ರಹೆ ಹೇ. ಇವತ್ತು ಬಾಪ್ದಾದ ನಮ್ಮನ್ನು ಯಾವ ರೂಪದಲ್ಲಿ ನೋಡ್ತಿದ್ದಾರೆ. ಏಕೇಕೆ ಮುಖಡೆಗೆ ಅಂದರ್ ಕ್ಯಾ ದೇಖ್ ರಹೆ ಹೇ. ಒಂದೊಂದು ಮುಖದ ಒಳಗಡೆ ಏನೇನಿದೆಯೋ ಜಾನ್ ಸಕ್ತೆ ಹೋ ತಿಳ್ಕೊತೀರಾ. हर एक कहाँ तक अव्यक्त मूर्त, आकर्षण मूर्त, अलौकिक मूर्त और हर्षित मूर्त बने हैं, यह देख रहे हैं. ಪ್ರತಿಯೊಬ್ಬರು ಎಲ್ಲಿವರೆಗೆ ಅವ್ಯಕ್ತ ಮೂರ್ತ ಆಗಿದ್ದೀರಾ, ಆಕರ್ಷಣ ಮೂರ್ತ ಆಗಿದ್ದೀರಾ, ಅಲೌಕಿಕ ಮೂರ್ತ ಆಗಿದ್ದೀರಾ ಮತ್ತು ಹರ್ಷಿತ ಮೂರ್ತ ಆಗಿದ್ದೀರಾ ಅಂತ ಬಾಬಾ ನೋಡ್ತಿದ್ದಾರೆ. ಚಾರೋ ಹಿ ಲಕ್ಷಣ ಇಸ್ ಮುಖಡೆ ಸೆ ದಿಖಾಯಿ ಪಡ್ತೆ ಹೇ. 4 ಲಕ್ಷಣಗಳು ಈ ಮುಖದಲ್ಲಿ ಕಾಣಿಸ್ತವೆ ಅಂತ ಹೇಳ್ತಾರೆ ಬಾಬಾ. ಕೌನ್ ಕಹಾ ತಕ್ ಬನೆ ಹೇ. ಯಾರ್ಯಾರು ಎಲ್ಲಿ ತನಕ ಈ 4 ರೂಪದಲ್ಲಿ ಮೂರ್ತಾಗಿದ್ದಾರೆ ಅಂತ ನೋಡ್ತಿದ್ದಾರೆ ಬಾಬಾ. ವಹ ಹರೇಕ ಮುಖಡ ಸಾಕ್ಷಾತ್ಕಾರ ಕರಾತಾ ಹೇ. ಪ್ರತಿಯೊಬ್ಬರು ಮುಖನೂ ಈ 4 ಗುಣಗಳನ್ನು ಪ್ರತ್ಯಕ್ಷ ಮಾಡ್ತದೆ, ಸಾಕ್ಷಾತ್ಕಾರ ಮಾಡಿಸ್ತದೆ ಅಂತಾರೆ ಬಾಬಾ. जैसे दर्पण में स्थूल चेहरा देखते हैं वैसे दर्पण में यह लक्षण भी देखते हो. ನೀವು ಕನ್ನಡಿನಲ್ಲಿ ನೋಡ್ಕೊಳ್ತೀರಲ್ಲ ಮುಖದಲ್ಲಿ ಈ 4 ಮೂರ್ತಗಳು ನಿಮಗೆ ಕಾಣಿಸ್ತಿದ್ದಾವೇನು ಅಂತ ಕೇಳ್ತಿದ್ರು ಬಾಬಾ. ಲಕ್ಷಣಗಳು ಯಾವ್ಯಾವು? ಅವ್ಯಕ್ತ ಮೂರ್ತ್, ಆಕರ್ಷಣ ಮೂರ್ತ್, ಅಲೌಕಿಕ ಮೂರ್ತ್, ಹರ್ಷಿತ್ ಮೂರ್ತ್. ಈ 4 ಕನ್ನಡಿಯೊಳಗೆ ಕಾಣಿಸ್ತಿದ್ದಾವೇನು. देखने से अपना साक्षात्कार क्या होता है. ನೋಡೋದ್ರಿಂದ ತಮ್ಮ ಸಾಕ್ಷಾತ್ಕಾರ ಏನು ಕಾಣಿಸ್ತದೆ. ಚಾರೋ ಲಕ್ಷಣ ಸೆ ವಿಶೇಷ ಕೌನ್ಸಾ ಲಕ್ಷಣ ಅಪನೆ ಮೇ ದೇಖ್ತೆ ಹೋ. 4 ಲಕ್ಷಣದಿಂದ ವಿಶೇಷವಾಗಿ ಯಾವ ಲಕ್ಷಣವನ್ನು ನೋಡ್ತೀರಾ. ಅಪನೆ ಆಪ್ ಕೋ ದೇಖ್ನೆ ಕಾ ಅಭ್ಯಾಸ ಹರೇಕ್ ಕೋ ಹೋನಾ ಚಾಹಿಯೇ. ತಮ್ಮ ಲಕ್ಷಣವನ್ನು ನೋಡ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ನಿಮ್ಮ ಲಕ್ಷಣ ಹೆಂಗಿದೆ ನೋಡ್ಕೊಳ್ರಿ ಕನ್ನಡದಲ್ಲಿ. अंतिम स्टेज ऐसी होनी है जिसमें हर एक के मुखड़े में यह सर्व लक्षण प्रसिद्ध रूप में दिखाई पड़ेंगे. ಅಂತಿಮ ಸ್ಥಿತಿನಲ್ಲಿ ಈ 4 ರೂಪಗಳು ಪ್ರಸಿದ್ಧ ಆಗಬೇಕು, 4 ಲಕ್ಷಣಗಳು ಎಲ್ಲರಿಗೂ ಕಾಣಿಸ್ಬೇಕು ಅಂತಾರೆ ಬಾಬಾ ಮುಖದಿಂದ. ಏನೇನು? ಅವ್ಯಕ್ತ ಮೂರ್ತ್, ಆಕರ್ಷಣ ಮೂರ್ತ್, अलौकिक मूर्त, हर्षित मूर्त. ಅಭಿ ಕೋಯಿ ಗುಪ್ತ ಹೇ ಕೋಯಿ ಪ್ರತ್ಯಕ್ಷ. ಇನ್ನೂ ಕೆಲವರು ಗುಪ್ತ ಇದ್ದೀರಾ, ಕೆಲವರು ಪ್ರತ್ಯಕ್ಷ ಇದ್ದೀರಾ. ಕೋಯಿ ಗುಣ ವಿಶೇಷ ಹೇ ಕೋಯಿ ಉನ್ಸೆ ಕಮ್ ಹೇ. ಕೆಲವರಲ್ಲಿ ಕೆಲವೊಂದು ವಿಶೇಷತೆಗಳಿದ್ದಾವೆ, ಕೆಲವೊಂದು ಕಡಿಮೆ ಇದ್ದಾವೆ. ಲೇಕಿನ್ ಸಂಪೂರ್ಣ ಸ್ಟೇಜ್ ಮೇ ಯಹ ಸಭಿ ಲಕ್ಷಣ ಸಮಾನ ರೂಪ ಮೇ और ಪ್ರತ್ಯಕ್ಷ ರೂಪ ಮೇ ದಿಖಾಯಿ ದೇಂಗೆ. ಆದರೆ ಸಂಪೂರ್ಣ ಸ್ಥಿತಿಯಲ್ಲಿ ಈ ಎಲ್ಲ ಲಕ್ಷಣಗಳು ಸಮಾನ ರೂಪದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಜಿಸಸೆ ಸಭಿ ಕಿ ನಂಬರ್ವಾರ್ ಪ್ರತ್ಯಕ್ಷತಾ ಹೋನಿ ಹೇ. ಈ 4 ಗುಣಗಳಿಂದ ಏನಾಗ್ತದೆ, ನೀವು ನಂಬರ್ವಾರ್ ಪ್ರತ್ಯಕ್ಷ ಆಗ್ತೀರಾ ಅಂತ ಬಾಬಾ ಹೇಳ್ತಾರೆ. ಜಿತನಾ ಜಿತನಾ ಜಿಸ್ಮೆ प्रत्यक्ष रूप में गुण आते जाते हैं उतनी उतनी प्रत्यक्षता भी होती जा रही है. ಎಷ್ಟೆಷ್ಟು ಪ್ರತ್ಯಕ್ಷ ರೂಪದಲ್ಲಿ ಈ ಗುಣಗಳು ಬರ್ತಾ ಹೋಗ್ತವೆ ಅಷ್ಟೆಷ್ಟು ನಿಮ್ಮದು ಪ್ರತ್ಯಕ್ಷತೆ ಆಗ್ತಾ ಹೋಗ್ತದೆ. ಆಜ್ ವಿಶೇಷ ಕಿಸ್ ಕಾರ್ಯಕ್ಕೆ ಲಿಯೇ ಆಯೆ ಹೇ. ಇವತ್ತು ಇಲ್ಲಿ ವಿಶೇಷವಾಗಿ ಯಾವ ಕಾರ್ಯಕ್ಕಾಗಿ ಬಂದಿದ್ದೀರಾ. ಪಾಂಡವ ಸೇನಾ ಪ್ರತಿ. ಬಾಬಾ ಪಾಂಡವರಿಗೆ ಕೇಳ್ತಾರೆ. ಪಾಂಡವೋಂ ಕಿ ಭಿ ಭಟ್ಟಿ ಆರಂಭ ಹೇ. ಇದು ಪಾಂಡವರ ಭಟ್ಟಿ ಆರಂಭ ಇದೆ. ಅಪನೆ ಮೇ ಕ್ಯಾ ನವೀನತಾ ಲಾನಿ ಹೇ ಯಹ ಮಾಲೂಮ್ ಹೇ. ತಮ್ಮಲ್ಲಿ ಏನು ಹೊಸತನ ತೊಗೊಂಡು ಬರಬೇಕು ಅಂತ ಗೊತ್ತಿದೆಯಾ. ವಿಶೇಷ ಭಟ್ಟಿ ಮೇ ಆಯೇ ಹೋ ತೋ ವಿಶೇಷ ಕ್ಯಾ ಧಾರಣಾ ಕರೆಂಗೆ. ವಿಶೇಷ ಭಟ್ಟಿನಲ್ಲಿ ಬಂದಿದ್ದೀರಾ ಅಂತಂದರೆ ವಿಶೇಷವಾಗಿ ಏನು ಧಾರಣೆ ಮಾಡ್ಕೊಳ್ಬೇಕು. ಹರೇಕ್ನೇ ಅಪನಾ ಲಕ್ಷ್ಯ ಸುನಾಯ. ಪ್ರತಿಯೊಬ್ಬರು ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾರೆ.
टीचर्स आप बताओ इस पांडव सेना से क्या क्या कराना है. ಟೀಚರ್ಸ್ ನೀವು ಹೇಳಿ ಈ ಪಾಂಡವ ಸೇನೆಯಿಂದ ಏನೇನು ಮಾಡಿಸ್ಬೇಕಾಗಿದೆ ಅಂತ ಬಾಬಾ ಕೇಳ್ತಾರೆ. तो यह पहले से सुनते ही अपने में सभी पॉइंट्स भरने का प्रयत्न कर लेंगे. ಹೇಳೋಕ್ಕಿಂತ ಮುಂಚೆನೇ ನೀವು ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮಲ್ಲಿ ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಜೋ ಫಿರ್ ಆಪ್ಕೋ ಮೆಹನತ್ ನಹಿ ಕರ್ನಿ ಹೇ. ಅದಕ್ಕೆ ನಿಮಗೆ ಆಮೇಲೆ ಮೊದಲೇನು ಎಲ್ಲ ಪಾಯಿಂಟ್ಸ್ಗಳನ್ನು ತುಂಬಿಕೊಂಡಿದ್ರೆ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಆಪ್ ಇನ್ಹೋಸೆ ಕ್ಯಾ ಚಾಹತೆ ಹೋ. ಟೀಚರ್ಸ್ ಅಕ್ಕಂದ್ರಿಗೆ ಕೇಳ್ತಾರೆ, ಈ ಪಾಂಡವರಿಂದ ನೀವು ಏನು ಇಚ್ಛೆ ಪಡ್ತೀರಾ. ಯಹ ಏಕ್ ಸೆಕೆಂಡ್ ಮೇ ಅಪ್ನೆ ಕೋ ಬದಲ್ ಸಕ್ತೆ ಹೇ. ಇವರು ಒಂದೇ ಸೆಕೆಂಡ್ನಲ್ಲಿ ತಮ್ಮನ್ನು ತಾವು ಬದಲಿ ಮಾಡ್ಕೊಳ್ಬೋದು. ಮುಷ್ಕಿಲ್ ತೋ ಕುಚ್ ಭಿ ಹೋ ನಹಿ ಸಕ್ತಾ. ಯಾವುದು ಕಠಿಣ ಇಲ್ಲವೇ ಇಲ್ಲ. ಅವ್ರ ಜೋ ನಿಮಿತ್ತ ಬನೆ ಹುಯೇ ಹೇ ಉನ್ಹೋಂಕೋ ಮದದ್ ಭಿ ಬಹುತ್ ಅಚ್ಚಿ ಮಿಲ್ತಿ ಹೇ. ಯಾರು ನಿಮಿತ್ತ ಆಗಿದ್ದೀರೋ ಅವ್ರಿಗಂತೂ ಮದದ್ ಸಿಕ್ಕೇ ಸಿಗ್ತದೆ. ಪಾಂಡವ್ ಸೇನಾ ತೋ ಕಲ್ ಪೆಹಲೆ ಕಿ ಪ್ರಸಿದ್ಧ ಹೇ. ಪಾಂಡವ ಸೇನೆಯರಂತೂ ಕಲ್ಪದಿಂದಲೂ ಪ್ರಸಿದ್ಧಿನೇ ಇದ್ದಾರೆ. ಪಾಂಡವಂಕಿ ಕರ್ತವ್ಯ ಕಾ ಯಾದ್ಗಾರ್ ತೋ ಪ್ರಸಿದ್ಧ ಹೇ. ಪಾಂಡವರ ಕರ್ತವ್ಯ ಬಹಳ ಪ್ರಸಿದ್ಧಿ ಇದೆ. ಜೋ ಕಲ್ ಪೆಹಲೆ ಹುವಾ ಹೇ ವಹ ಸಿರ್ಫ್ ಅಭಿ ರಿಪೀಟ್ ಕರ್ನಾ ಹೇ. ಪಾಂಡವ ಸೇನೆಯರು ನೀವೇನೀಗ ಹೊಸದು ಮಾಡ್ತಿಲ್ಲ, ಕಲ್ಪದ ಮೊದಲು ಏನು ಮಾಡಿದ್ದೀರೋ ಅದನ್ನು ಇವಾಗ ರಿಪೀಟ್ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, अव्यक्त बनने के लिए वह जो भी सभी ने लक्ष्य सुनाया उसको पूर्ण करने के लिए क्या क्या अपने में धारण करना है. ಅವ್ಯಕ್ತ ಆಗೋದಕ್ಕಾಗಿ ಅಥವಾ ನೀವೇನೇನು ಲಕ್ಷ್ಯ ಹೇಳಿದ್ರೋ ಅದನ್ನು ಪೂರ್ಣ ಧಾರಣೆ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡಬೇಕು. ವಹ ಆಜ್ ಸುನಾತೆ ಹೇ. ಇದು ಬಾಬಾ ಇವತ್ತು ಹೇಳ್ತಾರೆ. ಸರ್ವ ಪಾಂಡವ ಅಪನೆ ಕೋ ಕ್ಯಾ ಕೆಹಲಾತೆ ಹೋ. ಎಲ್ಲ ಪಾಂಡವರು ತಮ್ಮನ್ನು ತಾವು ಏನಂತ ಹೇಳ್ಕೊತೀರಾ. ಆಲ್ ಮೈಟಿ ಗಾಡ್ ಫಾದರ್ ಕೆ ಬಚ್ಚೆ ಕೇಲಾತೆ ಹೋನ. ಸರ್ವಶಕ್ತಿಮಾನ್ ಶಿವಬಾಬರ ತಂದೆಯ ಮಕ್ಕಳು ನಾವು ಅಂತ ಅಂದ್ಕೊಂಡಿದ್ದೀರೇನು. तो अव्यक्त बनने के लिए मुख्य कौन सी शक्तियों को अपने में धारण करना है. ಅವ್ಯಕ್ತ ಆಗೋಕ್ಕೆ ಮುಖ್ಯವಾಗಿ ಯಾವ ಶಕ್ತಿಗಳನ್ನು ಧಾರಣೆ ಮಾಡಿಕೊಳ್ಬೇಕು. ತಬ್ ಹಿ ಜೋ ಲಕ್ಷ್ಯ ರಖಾ ಹೇ ವಹ ಪೂರ್ಣ ಹೋ ಸಕೇಗಾ. ಬಾಬಾ ಹೇಳ್ತಾರೆ, ನಾನು ಅವ್ಯಕ್ತ ಆಗಬೇಕು ಅಂತಂದರೆ ನಾನು ಯಾವ್ಯಾವ ಶಕ್ತಿಗಳನ್ನು ಧಾರಣೆ ಮಾಡ್ಕೊಳ್ಬೇಕು ಅನ್ನೋದು ಲಕ್ಷ್ಯ ನಮಗಿರಬೇಕು ಅಂತಾರೆ ಬಾಬಾ. ಆವಾಗ ನೀವೇನಾಗ್ತೀರಾ, ಸಂಪೂರ್ಣ ಆಗ್ತೀರಾ. भट्टी से मुख्य कौन सी शक्तियों को धारण करके जाना है वह बताते हैं. ಭಟ್ಟಿಯಿಂದ ಮುಖ್ಯವಾಗಿ ಯಾವ ಶಕ್ತಿಗಳನ್ನು ಧಾರಣೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಬಾಬಾ ಹೇಳ್ತಾರೆ. ಹೈ ತೋ ಬಹುತ್, ಭಾಳಷ್ಟಿದ್ದಾವೆ. ಲೇಕಿನ್ ಮುಖ್ಯ ಏಕ್ ತೋ, ಮುಖ್ಯವಾಗಿ ಒಂದು ಏನು ಅಂದರೆ ಸಹನ ಶಕ್ತಿ ಚಾಹಿಯೇ. ಬಾಬಾ ಹೇಳ್ತಾರೆ ಏನು ಬೇಕಂತೆ, ಮುಖ್ಯವಾಗಿ ನಮಗೆ ಸಹನ ಶಕ್ತಿ. ನಾವು ಏನೇ ಇವತ್ತು ಸಫಲತೆ ಆಗಬೇಕು ಅಂದರೆ, ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ, ಶ್ರೇಷ್ಠ ಆಗಬೇಕು ಅಂತಂದರೆ ಎಲ್ಲದಕ್ಕೂ ಅಡಿಪಾಯ ಯಾವುದೋ ಸಹನ ಶಕ್ತಿ. ಅದು ಫೌಂಡೇಶನ್. ನಂತರ ಪರಖನೆಗೆ ಶಕ್ತಿ. ಯಾವ್ದು ಸರಿ, ಯಾವ್ದು ತಪ್ಪುದು, ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು, ಇದೆಲ್ಲ ಪರಖನೆಗೆ ಶಕ್ತಿ ಬೇಕು. ಅವ್ರ ವಿಸ್ತಾರಕ್ಕೂ ಛೋಟಾ ಕರ್ನೆಕಿ, ದೊಡ್ಡದಿದ್ದದನ್ನು ಸಂಕ್ಷಿಪ್ತ ಮಾಡೋ ಶಕ್ತಿ. छोटे को बड़ा करने की भी शक्ति चाहिए. ಚಿಕ್ಕದನ್ನು ದೊಡ್ಡ ಮಾಡೋ ಶಕ್ತಿನೂ ಬೇಕು ಅಂತಾರೆ ಬಾಬಾ. कहाँ विस्तार को कम करना पड़ता है और कहाँ विस्तार भी करना पड़ता है, ಇದು ಗೊತ್ತಿರಬೇಕು ಅಂತಾರೆ ಬಾಬಾ. ಯಾವುದನ್ನು ವಿಸ್ತಾರ ಮಾಡಬೇಕು, ಯಾವುದನ್ನು ಸಂಕ್ಷಿಪ್ತ ಮಾಡಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಏನೇನು ವಿಸ್ತಾರ ಸಂಕ್ಷಿಪ್ತ ಮಾಡಬೇಕು. ಇದರ್ಕಿ ಉಧರ್ಕಿ, ಅಲ್ಲಿ ಮಾತು ಇಲ್ಲಿ ಮಾತು, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಇದೆಲ್ಲ ಏನು ಮಾಡಬೇಕಾಗ್ತದೆ, ಸಂಕ್ಷಿಪ್ತ ಮಾಡಬೇಕು. ಇನ್ನು ವಿಸ್ತಾರ ಏನು ಮಾಡಬೇಕು, ಬಾಬಂದು ಒಂದು ಪಾಯಿಂಟ್ ತಗೊಂಡು ಅದನ್ನೇನು ಮಾಡಬೇಕು ನಾವು, ಒಳಗೆ 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 ಬಿಂದು ಅಂದ್ರೆ ಏನು, ಪ್ರಕಾಶ. ಏನು ಪ್ರಕಾಶ, ಆತ್ಮ. ಆತ್ಮ ಎಲ್ಲಿ ಕೊಡ್ತದೆ, ಯಾರು, ಹೀಗೆ ಒಂದೊಂದೊಂದೊಂದು ಜ್ಞಾನವನ್ನು ವಿಸ್ತಾರ ಮಾಡ್ತಾ ಹೋಗಬೇಕು. ಇನ್ನು ಸಮೇಟನೆಗೆ ಶಕ್ತಿ. ಏನೇನು ಸಮೇಟನ ಮಾಡಬೇಕು. ಸಮಾನಕ್ಕೆ ಶಕ್ತಿ, ಅಳವಡಿಸ್ಕೊಳ್ಳುವಂಥ ಶಕ್ತಿ. ಸಾಮನಾ ಕರ್ನೆಗೆ ಶಕ್ತಿ, ಎದುರಿಸುವ ಶಕ್ತಿ. ಅವ್ರ ನಿರ್ಣಯ ಕರ್ನೆಗೆ ಶಕ್ತಿ ಚಾಹಿಯೇ. ಈ ಎಲ್ಲ ಶಕ್ತಿಗಳು ನಮಗೆ ಬಂದರೆ ನಾವೇನಾಗ್ತೀವಿ, ಅಲೌಕಿಕ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಮ್ಮ ಲಕ್ಷ್ಯ ಪೂರ್ಣ ಆಗಬೇಕು ಅಂತಂದರೆ ಎಲ್ಲ ಶಕ್ತಿಗಳು ನಮ್ಮ ಹತ್ರ ಇರಬೇಕು.
इन सब के साथ साथ ಮತ್ತು ಇವೆಲ್ಲದರ ಜೊತೆಗೆ ಸರ್ವಕೋ ಸ್ನೇಹಿ और सहयोगी बनाने की अर्थात ಸರ್ವಕೋ मिलाने की भी शक्ति चाहिए. ಮುಖ್ಯವಾಗಿ ಇನ್ನೊಂದು ಏನು ಬೇಕು ಅಂದರೆ ಸ್ನೇಹ ಬೇಕು. ಎಲ್ಲಿ ಸ್ನೇಹ ಇರ್ತದೆ ಅಲ್ಲಿ ಸಹನಶಕ್ತಿ ಇರ್ತದೆ, ಎಲ್ಲಿ ಸ್ನೇಹ ಇರ್ತದೋ ಅಲ್ಲಿ ಸಹಯೋಗಿ ಇದ್ದೇ ಇರ್ತದೆ. ಅದಕ್ಕೆ ಎಲ್ಲರನ್ನ ಮಿಲಾನೇಕಿ ಶಕ್ತಿ, ಪ್ರತಿಯೊಂದು ಆತ್ಮನ ಪರಮಾತ್ಮನ ಜೊತೆ ಜೋಡಿಸುವಂಥ ಶಕ್ತಿ ಬೇಕು. ತೋ ಯಹ ಸಭಿ ಶಕ್ತಿಯ ಧಾರಣ ಕರ್ನಿ ಪಡೆ, ಎಲ್ಲ ಶಕ್ತಿಗಳನ್ನು ಧಾರಣೆ ಮಾಡಬೇಕಾಗ್ತದೆ. ತಬ್ ಹಿ ಸಭಿ ಲಕ್ಷಣ ಪೂರೆ ಹೋ ಸಕ್ತೆ ಹೇ, ಆವಾಗ ಎಲ್ಲ ಲಕ್ಷಣಗಳು ಪೂರ್ಣ ಆಗ್ತವೆ. ಹೋ ಸಕ್ತೆ ಭೀ ನಹಿ, ಆಗ್ತವೆ ಹೇಳ್ರಿ, ಆಗ್ಬೋದು, ಹಾಗೆಲ್ಲ. ಲೇಕಿನ್ ಹೋನಾ ಹಿ ಹೇ, ಆಗಲೇಬೇಕು. ಕರ್ಕೆ ಹಿ ಜಾನ, ಮಾಡಲೇಬೇಕು, ಮಾಡೇ ಹೋಗಬೇಕು. ಯಹ ನಿಶ್ಚಯ ಬುದ್ಧಿ ಕೆ ಬೋಲ್ ಹೇ, ಇದು ಎಂಥ ಮಾತಿದು, ನಿಶ್ಚಯ ಬುದ್ಧಿ ಮಾತು ಅಂತ ಹೇಳ್ತಾರೆ ಬಾಬಾ. ಇಸ್ಕೆ ಲಿಯೇ ಏಕ್ ಬಾತ್ ವಿಶೇಷ ಹೇ, ಇದಕ್ಕಾಗಿ ಒಂದು ವಿಶೇಷ ಮಾತು. ಏನು ಬೇಕು? ಸ್ನೇಹ ಬೇಕು ಅಂತ ಹೇಳಿದರು. ಮತ್ತಿನ್ನೊಂದು ಹೇಳ್ತಾರೆ ಬಾಬಾ, ರುಹಾನಿಯತ್. ಆತ್ಮಗಳಲ್ಲಿ ಏನು ಬೇಕು? ರುಹಾನಿಯತ್, ಆತ್ಮಿಕತೆ ಬೇಕು. धारणा करनी है और साथ साथ ईश्वरीय रुहा भी हो. ಈಶ್ವರ ಅಂದ್ರೇನು? ಅವರು ಆತ್ಮ, ಪರಮಾತ್ಮ, ಅದರದ್ದು ಇರಬೇಕು, ಆ ನಶೆನೂ ಇರಬೇಕು. ಯಹದೋ ಬಾತೆ ಧಾರಣ ಕರ್ನಾ ಹೇ, ಎಲ್ಲ ಆತ್ಮಗಳ ಜೊತೆನೂ ಸ್ನೇಹ ಬೇಕು, ಪರಮಾತ್ಮನ ಜೊತೆನೂ ಸ್ನೇಹ ಬೇಕು. ಈ ಎರಡೂ ಮಾತುಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಅವರು ಏಕ್ ಮಾತು ಛೋಡ್ನಾ ಹೇ, ಒಂದು ಮಾತು ಬಿಡಬೇಕು. ಏನು? कोई ने कहा रोब छोड़ना है, कोई ने कहा नीचपना छोड़ना है, यह ठीक है. ರೋಬ್ ಹಾಕೋದು, ನನ್ನನ್ನು ನಾನು ಕೀಳಂತ ತಿಳ್ಕೊಳ್ಳೋದು. ಕಹಾ ಕಹಾ ಅಪನೆ ಮೇ ಫೇತ್ ನ ಹೋನೆ ಕೆ ಕಾರಣ, ಒಳಗೊಳಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದರ ಕಾರಣ ಏನಾಗ್ಬಿಡ್ತದೆ? ಕೆಳಗಿಳಿದು ಬಿಡ್ತೀವಿ. ಇಸ್ಲಿಯೇ ಕೇತೆ ಹೇನಾ ನೀಚಪನ ಛೋಡ್ನಾ ಹೇ, ನನ್ನಷ್ಟಕ್ಕೆ ನಾನು ಏನು ಮಾಡ್ಕೊಳ್ಳೋದು? ಕೀಳ, ಇನ್ನೊಬ್ಬರನ್ನು ಕೀಳಾಗಿ ನೋಡೋದು, ಇವೆಲ್ಲ ಬಿಡಬೇಕಂತಾರೆ ಬಾಬಾ. ಇಸ್ಲಿಯೇ ಕೇತೆ ಹೇ ನೀಚಪನ ಛೋಡ್ನಾ ಹೇ, ರೋಬ್ಕೋ ಭೀ ಛೋಡ್ನಾ ಹೇ. ರೋಬ್ ಅಂದರೆ ಎಲ್ಲರ ಮೇಲೆ ರೋಬ್ ಹಾಕೋದು, ನಾನೇ ಭಾರಿ ಅಂತ ಹೇಳೋದು. ದೂಸರಾ ಜೋ ಭಿನ್ನ ಭಿನ್ನ ರೂಪ ಬದಲ್ತೆ ಹೇ, ಇನ್ನು ಎರಡನೇದ್ದು ಚೇಂಜ್ ಆಗ್ತಿರ್ತೀವಿ. ಇಲ್ಲಿ ಬಾಬಾನ ಮುಂದೆ ಎದುರುಗಡೆ ಕೂತಾಗ ಭಾರಿ ಏನು ಒಂದು ನಂಬರ್ ಹಾಗೇ ಬಿಟ್ಟಿರ್ತೀವಿ ಅಂತಿರ್ತೀವಿ. ಮತ್ತು ಮನೆಗೆ ಹೋದ ತಕ್ಷಣ ಹಂಗೆ ಸಮಯಕ್ಕನುಸಾರವಾಗಿ ಚೇಂಜ್ ಆಗೋದು, ಪರಿಸ್ಥಿತಿ ಬಂದಾಗ ಚೇಂಜ್ ಆಗೋದು, ಹಂಗೆ ಆಗ್ಬಾರ್ದಂತಾರೆ ಬಾಬಾ. ಕಬ್ ಕೈಸಾ ತೋ ವಹ ಭಿನ್ನ ಭಿನ್ನ ರೂಪ ಬದಲಾ ಛೋಡ್ಕರ್, ರೂಪಗಳನ್ನು ಬದಲಿ ಮಾಡೋದು ಬಿಟ್ಟು ಏಕ್ ಅವ್ಯಕ್ತ और अलौकिक रूप भट्टी से धारण करके जाना है. बाबा ಹೇಳ್ತಾರೆ, अभी सिर्फ भट्टी की सौगात देनी है, वह क्या सौगात देंगे? अच्छा तिलक तो लगा हुआ है, ತಿಲಕ್ ಅಂತ ಹಚ್ಚಿದ್ದಾರೆ. ಯಾವ ತಿಲಕ? ನಾನಾತ್ಮ ತಿಲಕ. ಬಾಬಾ ಗಿಫ್ಟ್ ಕೊಡ್ತಾರೆ. ಏನು ಗಿಫ್ಟ್ ಕೊಡ್ತಾರೆ? ತಿಲಕ್ ಲಗಾ ಹುವಾ ಹೇ, ತಾಜ್ದಾರಿ ಭಿ ಹೇ, ವ ತಾಜ್ ದೇನಾ ಹೇ. ಬಾಬಾ ಹೇಳ್ತಾರೆ, ತಿಲಕ್ ಹಚ್ಕೊಂಡಿದ್ದೀರಾ, ತಾಜ್ಧಾರಿನೂ ಇದ್ದೀರಾ, ಅಥವಾ ಏನು ತಾಜ್ ಕೊಡಬೇಕಾ? ಅಭಿ ಅಗರ್ ಛೋಟಾ ತಾಜ್ ಧಾರಣ ಕಿಯಾ ಹೇ ತೋ ಭವಿಷ್ಯ ಮೇ ಭಿ ಕಮಿ ಪಡ್ ಜಾಯೇಗಿ. ಬಾಬಾ ಹೇಳ್ತಾರೆ, ಈಗ ಚಿಕ್ಕ ಕಿರೀಟ ಹಾಕ್ಕೊಂಡ್ರೆ ಭವಿಷ್ಯದಲ್ಲೂ ಕೂಡ ಕಮ್ಮಿ ಬೀಳ್ತದೆ. ಭಟ್ಟಿ ಮೇ ವಿಶ್ವ ಮಹಾರಾಜನ್ ಬನನೆ ಕೆ ಲಿಯೆ ಆಯೆ ಹೋ, ಭಟ್ಟಿಗೆ ಎದಕ್ಕೆ ಬಂದಿದ್ದೀರಾ? ವಿಶ್ವ ಮಹಾರಾಜನಾಗಕ್ಕೆ ಬಂದಿದ್ದೀರಾ. ಸಭಿ ಸೆ ಬಡ ತಾಜ್ ತೋ ವಿಶ್ವ ಮಹಾರಾಜನ್ ಕಾ ಹಿ ಹೋತಾ ಹೇ, ಎಲ್ಲದಕ್ಕಿಂತ ಶ್ರೇಷ್ಠ ಕಿರೀಟ ಯಾವುದಾಗಿದೆ? ವಿಶ್ವ ಮಹಾರಾಜನ್. ಉನ್ಕಿ ಫಿರ್ ಕ್ಯಾ ಕ್ಯಾ ಜಿಮ್ಮೆವಾರಿಯಾ ಹೋತಿ ಹೇ. ಕಿರೀಟ ಅಂದರೆ ಸುಮ್ಮನೆ ಹಾಕ್ಕೊಂಡು ಕೊಡೋದಾ? ಚಂದಕ್ಕೆ ಹಾಕ್ಕೊಂಡು ಕೊಡೋದಿರೋದಿಲ್ಲ. ಒಂದು ಕಿರೀಟ ಹಾಕ್ಕೊಂಡಿದ್ದೀವಿ ಅಂತಂದರೆ ಆ ಕಿರೀಟಕ್ಕೆ ಅನುಸಾರವಾಗಿ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಬೇಕಾಗ್ತದೆ. ವಹ ಭಿ ಪಾಠ ಪಠಾನ ಹೋಗ. ಬಾಬಾ ಹೇಳ್ತಾರೆ, ನೀವೇನು ಕಿರೀಟ ಹಾಕೋತೀರಾ ಅದರ ಜವಾಬ್ದಾರಿ ಏನು ಅಂತ ಅಭ್ಯಾಸ ಮಾಡಬೇಕಾಗ್ತದೆ. ಈಗ ಹೊರಗಡೆ ಈಗ ಒಂದು ರಾಜ ಇರ್ತಾನೆ, ಮಗ ಹುಟ್ಟಿದ ತಕ್ಷಣ ಮುಂದೆ ಅವನಾದ ತಕ್ಷಣ ಆ ಮಗ ರಾಜ್ಯ ಆಳಬೇಕಾಗ್ತದೆ, ಅವನಿಗೆ ಕಿರೀಟ ಹಾಕಬೇಕಾಗ್ತದೆ. ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ? ಹುಡುಗನಿಗೆ ಎಲ್ಲ ಕಲ್ಸೋಕ್ಕೆ ಶುರು ಮಾಡ್ತಾರೆ, ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾರೆ, ಯುದ್ಧ ಹೆಂಗೆ ಮಾಡ್ಬೇಕು ಕಲಿಸ್ತಾರೆ, ಪ್ರಜೆಗಳನ್ನು ಪಾಲನೆ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ. ಅದಕ್ಕೆ ಬಾಬಾನೇ ಹೇಳ್ತಿದ್ದಾರೆ, ನೀವು ಕೂಡ ವಿಶ್ವ ಮಹಾರಾಜನ ಕಿರೀಟ ಹಾಕ್ಕೊಳ್ಬೇಕು ಅಂದರೆ ಜವಾಬ್ದಾರಿಗಳಿದ್ದಾವೆ. ಆ ಜವಾಬ್ದಾರಿಗಳು ಏನು ಅನ್ನೋದನ್ನು ಕೂಡ ನೀವೇನು ಮಾಡಬೇಕಾಗ್ತದೆ? ಅಭ್ಯಾಸ ಮಾಡಬೇಕಾಗ್ತದೆ.
ಯಹ ಭಿ ಏಕ್ ಅಚ್ಚಾ ಸಮಾಗಮ್ ಹೇ, ಇದನ್ನು ಕೂಡ ಒಂದು ಒಳ್ಳೆಯ ಸಮಾಗಮ ಆಗಿದೆ. ಆಪ್ಕಿ ಟೀಚರ್ ಬಡಿ ಹರ್ಷಿತ್ ಹೋ ರಹಿ ಹೇ, ಚಂದ್ರಮಣಿ ದಾದಿ ಇದ್ರು ಅನಿಸುತ್ತೆ, ಅವರು ಖುಷಿ ಆಗ್ತಿದ್ದಾರೆ. ಕ್ಯೋಂಕಿ ದೇಖ್ತಿ ಹೇ ಕಿ ಹಮಾರೆ ಸಭಿ ಸ್ಟೂಡೆಂಟ್ಸ್ ವಿಶ್ವ ಮಹಾರಾಜನ್ ಬನೆಂಗೆ, ದಾದಿ ಯೋಚನೆ ಮಾಡ್ತಿದ್ರಂತೆ, ಏನು ಇಲ್ಲಿ ಮುಂದ್ಗಡೆ ಕೂತಂಥ ಎಲ್ಲ ಸ್ಟೂಡೆಂಟ್ಸು ವಿಶ್ವ ಮಹಾರಾಜನ್ ಆಗ್ತಾರೇನು. ಇಸ್ ಗ್ರೂಪ್ ಕಾ ನಾಮ್ ಕ್ಯಾ ಹೇ ಮಾಲೂಮ್ ಹೇ, ಈ ಗ್ರೂಪಿನ ಹೆಸರು ಏನು ಅಂತ ಗೊತ್ತಿದೆಯಾ. ಏಕೇಕ್ ಮೇ ವಿಶೇಷ ಗುಣ ಹೇ, ಎಲ್ಲರಲ್ಲೂ ಒಂದೊಂದು ವಿಶೇಷವಾದ ಗುಣ ಇದೆ. ಇಸ್ಲಿಯೇ ಯಹ ವಿಶೇಷ ಆತ್ಮಾओं का ಗ್ರೂಪ್ ಹೇ, ಇದು ವಿಶೇಷ ಆತ್ಮಗಳ ಗ್ರೂಪ್ ಆಗಿದೆ. ಅಪನೇ ಕೋ ವಿಶೇಷ ಆತ್ಮ ಸಮಜ್ತೆ ಹೋ, ತಮ್ಮನ್ನು ತಾವು ವಿಶೇಷ ಆತ್ಮ ಅಂತ ತಿಳ್ಕೊಂಡಿದ್ದೀರಾ. ದೇಖಾ ಯಹ ಕಿಚನ್ ಸೌಗಾತ್ ದೇತೆ ಹೇ, ಕೀಚೈನ್ ನೋಡ್ರಿ, ಏನು ಗಿಫ್ಟ್ ಕೊಟ್ಟರು, ಕೀಚೈನ್, ತ್ರಿಮೂರ್ತಿ ಒಂದು ಕೀಚೈನನ್ನು ಗಿಫ್ಟಾಗಿ ಕೊಟ್ಟರು. ಇಸ್ ಲಕ್ಷ್ಯ ದೇಖ್ ಐಸೆ ಲಕ್ಷಣ ಧಾರಣ ಕರ್ನೆ ಹೇ, ಈ ಕೀಚೈನ್ ತ್ರಿಮೂರ್ತಿ ಕೀಚೈನ ಕೊಟ್ಟಿದ್ದಾರೆ ಬಾಬಾ, ಅದನ್ನು ನೋಡಿ ನೀವು ಲಕ್ಷ್ಯ ಇಟ್ಕೊಳ್ಬೇಕು, ಇದನ್ನು ನಾನು ಧಾರಣೆ ಮಾಡ್ಕೊಳ್ಬೇಕು. ಏಕ್ ದೋಕೆ ಸಂಸ್ಕಾರಕ್ಕೂ ಮಿಲಾನ ಹೇ, ಒಬ್ರಿಗೊಬ್ರು ಸಂಸ್ಕಾರಗಳೇನಾಗಬೇಕು, ಮಿಲನ ಆಗಬೇಕು. और साथ साथ यह जो चाबी की निशानी दी है, अर्थात सर्वशक्तियाँ जो सुनाई हैं, उनकी चाबी लेकर ही जाना है. ಬಾಬಾ ಹೇಳ್ತಾರೆ, ಈ ಚಾವಿ ನಾನು ಸೌಗಾತ್ ಕೊಟ್ಟಿದ್ದೀನಲ್ಲ, ಎಲ್ಲ ಶಕ್ತಿಗಳನ್ನು ಬಾಬಾ ತಿಳಿಸಿದ್ದಾರೆ. ಎಲ್ಲ ಶಕ್ತಿಗಳ ಚಾವಿಯನ್ನು ನೀವು ತಗೊಂಡು ಹೋಗಬೇಕು ಅಂತಾರೆ ಬಾಬಾ. ಲೇಕಿನ್ ಯಹ ದೋನೋ ಬಾತೆ ಕಾಯಂ ತಬ್ रहेगी जब रचयिता और रचना का यथार्थ ಜ್ಞಾನ ಸ್ಮೃತಿ ಮೇ ಹೋಗಾ. ಬಾಬಾ ಹೇಳ್ತಾರೆ, ಆದರೆ ಈ ಎರಡೂ ಮಾತುಗಳು, ಯಾವ ಮಾತುಗಳು, ಶಕ್ತಿಗಳು ಮತ್ತು ಚಾವಿ, ಯಾವಾಗ ಕಾಯಂ ನೆನಪಿರ್ತದೆ ಅಂತಂದರೆ, ರಚಯಿತ ಶಿವಬಾಬಾ ಮತ್ತು ಆತನ ರಚನೆ ಏನು ಅನ್ನೋದರ ಯಥಾರ್ಥ ಜ್ಞಾನದ ಸ್ಮೃತಿ ನಿಮಗಿರಬೇಕು. ಇಸ್ಕೆ ಲಿಯೇ ಯಾದ್ ಸೌಗಾತ್ ಹೇ, ಅದಕ್ಕಾಗಿ ಈ ನೆನಪಿನ ಕಾಣಿಕೆಯನ್ನು ಕೊಡಲಾಗಿದೆ. ಅಪ್ನೆ ಕೋ ಸಫಲತಾ ಮೂರ್ತ ಸಮಜ್ತೆ ಹೋ, ತಮ್ಮನ್ನು ತಾವು ಸಫಲತಾ ಮೂರ್ತ ಅಂತ ತಿಳ್ಕೊಂಡಿದ್ದೀರೇನು. ಸಫಲತಾ ಅರ್ಥಾತ್ ಸಂಪೂರ್ಣ ಗುಣ ಧಾರಣ ಕರ್ನ. ಸಫಲತೆ ಅಂದ್ರೇನು, ಲೌಕಿಕ ಸಿದ್ಧಿಗಳಲ್ಲ. ಸಫಲತೆ ಅಂದರೆ ಆ ಕೆಲಸ ಇತ್ತು ಆಗಬೇಕು, ಈ ಕೆಲಸ ಇತ್ತು ಆಗಬೇಕು, ಅದನ್ನು ಹೇಳ್ತಿಲ್ಲ ಬಾಬಾ. ಸಫಲತಾ ಮೂರ್ತ ಅರ್ಥನೇ ಬೇರೆ ಇದೆ, ಅದು ಬಹಳ ವಿಶಾಲವಾದ ಅರ್ಥ. ಸಫಲತೆ ಅಂದ್ರೇನು, ನಾನು ಆತ್ಮ ಸಂಪೂರ್ಣ ಆಗೋದಕ್ಕೆ ಸಫಲತಾ ಅಂತ ಹೇಳ್ತಾರೆ ಬಾಬಾ. सफलता के सितारे हैं, उसी स्मृति में रह कार्य करने से ही सफलता का अधिकार प्राप्त होता है. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವಿರೋದೇ ಸಫಲತಾ ನಕ್ಷತ್ರಗಳು. ಈ ಸ್ಮೃತಿ ಇಟ್ಕೊಂಡು ಪ್ರತಿಯೊಂದು ಕಾರ್ಯದಲ್ಲಿ ನೀವೇನಾಗಬೇಕು, ಸಫಲತಾ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಸಫಲತಾ ಕೆ ಸಿತಾರೆ बनने से सामना करने की शक्ति आती है. ನಾನು ಸಫಲತಾ ಮೂರ್ತ್ ನಕ್ಷತ್ರ ಅಂತ ತಿಳ್ಕೊಳ್ಳೋದ್ರಿಂದ ಎಲ್ಲವನ್ನು ಎದುರಿಸುವ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಸಫಲತಾ ಕೋ ಸಾಮನೆ ರಖನೆ ಸೇ ಸಮಸ್ಯೆ ಭಿ ಪಲಟ್ ಜಾತಿ ಹೇ. ಸಫಲತೆಯನ್ನು ಎದುರುಗಡೆ ಇಟ್ಕೊಳ್ಳೋದ್ರಿಂದ ಬರ್ತಕ್ಕಂಥ ಸಮಸ್ಯೆನೂ ಕೂಡ ತಿರುಗಿ ಹೋಗ್ಬಿಡುತ್ತೆ ಅಂತಾರೆ ಬಾಬಾ. ಅವ್ರ ಸಫಲತಾ ಪ್ರಾಕ್ಟಿಕಲ್ ಮೇ ಹೋ ಭಿ ಜಾತಿ ಹೇ. ಸಫಲತೆ ಪ್ರಾಕ್ಟಿಕಲ್ನಲ್ಲಿ, ಪ್ರಾಯೋಗಿಕವಾಗಿ ನಮ್ಮದು ಸಫಲತೆ ಆಗಿಬಿಡ್ತದೆ. समीप सितारों के लक्षण क्या होते हैं. ಪರಮಾತ್ಮನ ಜ್ಞಾನ ಸೂರ್ಯನ ಸಮೀಪ ನಕ್ಷತ್ರಗಳ ಏನಂತಾರೆ ಬಾಬಾ, ಲಕ್ಷಣ ಏನಿರ್ತದೆ. ಸಮೀಪ್ ಸಿತಾರೋं के बाप दादा, समीप सितारों में बाप दादा के गुण और कर्तव्य प्रत्यक्ष दिखाई पड़ेंगे. ಬಾಬಾರವ್ರಿಗೆ ಸಮೀಪ ಅಂತಂದ್ರೆ ಹೆಂಗೆ ಗೊತ್ತಾಗತ್ತೆ, ಪರಮಾತ್ಮನ ಗುಣಗಳು, ಆತನ ಕರ್ತವ್ಯ ನಮ್ಮ ಕಾರ್ಯದಲ್ಲಿ ಪ್ರತ್ಯಕ್ಷ ಆಗಬೇಕು, ನಮ್ಮ ಕರ್ಮಗಳಲ್ಲಿ ಪ್ರತ್ಯಕ್ಷ ಆಗಬೇಕು. ಅಂಥವ್ರಿಗೆ ಏನು ಹೇಳಲಾಗ್ತದೆ, ಸಮೀಪಿಸಿತಾರೆ. ಜಿತನಿ ಸಮೀಪತಾ ಉತನಿ ಸಮಾನತಾ ದಿಕ್ಕಂಗೆ. ಎಷ್ಟು ಪರಮಾತ್ಮನ ಗುಣಗಳು ಧಾರಣೆ ಆಗ್ತಾ ಹೋಗ್ತಾವೋ ಅಷ್ಟು ಬಾಪ್ದಾದಾಗ ನಾವೇನಾಗ್ತೀವಿ, ಸಮೀಪ ಆಗ್ತೀವಿ. उनका मुखड़ा बाप दादा के साक्षात्कार कराने का दर्पण होता है. ಅವರು ಮುಖ, ಯಾರು ಸಮೀಪ ನಕ್ಷತ್ರಗಳಿರ್ತಾರೋ, ಎಲ್ಲವನ್ನ ಧಾರಣೆ ಮಾಡಿಕೊಂಡಿರ್ತಕ್ಕಂಥ ನಕ್ಷತ್ರಗಳಿರ್ತಾರೋ, ಅವರ ಮುಖದಲ್ಲಿ ತಂದೆಯ ಪ್ರತ್ಯಕ್ಷತೆ, ಅವರ ಮುಖದ ಕನ್ನಡಿನಲ್ಲಿ ತಂದೆಯ ಪ್ರತ್ಯಕ್ಷತೆ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಉಸ್ಕೋ ಬಾಪ್ ದಾದಾ ಕಾ ಪರಿಚಯ ದೇನೆ ಕಾ ಪ್ರಯತ್ನ ಕಮ್ ಕರ್ನಾ ಪಡ್ತಾ ಹೇ. ಹಾಂ, ಬಾಬಾ ಹೇಳ್ತಾರೆ,
ಯಾರು ಮುಖದಿಂದ ಪರಮಾತ್ಮನ ಪ್ರತ್ಯಕ್ಷ ಆಗ್ತಾ ಹೋಗ್ತದೋ ಅವ್ರಿಗೆ ಪರಮಾತ್ಮನ ಪರಿಚಯ ಕೊಡೋದ್ರಲ್ಲಿ ಕಷ್ಟ ಆಗೋದಿಲ್ಲ ಅಂತಾರೆ ಬಾಬಾ. ಕ್ಯೋಂಕಿ ವಹ ಸ್ವಯಂ ಹಿ ಪರಿಚಯ ದೇನೆ ಕಿ ಮೂರ್ತ ಹೋತೆ ಹೇ. ಯಾಕಂತಂದರೆ ಸ್ವತಃ ಅವರೇ ಪರಮಾತ್ಮನ ಥರ ಇರ್ತಾರೆ. ಪರಮಾತ್ಮನ ಪರಿಚಯ ಕೊಡೋದು ಅವ್ರಿಗೆ ಕಷ್ಟ ಆಗೋದಿಲ್ಲ. ಯಾಕೆ? ಅವರೇ ಪರಮಾತ್ಮನ ಮೂರ್ತಾಗಿರ್ತಾರೆ. उनको देखते ही बाप दादा का ಪರಿಚಯ ಪ್ರಾಪ್ತ ಹೋ ಜಾತಾ ಹೇ. ಅವ್ರು ನೋಡ್ತಾ ನೋಡ್ತಾನೆ ಪರಮಾತ್ಮನ ಪರಿಚಯ ಆಗಿಬಿಡ್ತದೆ. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಏನಂತ ಹೇಳಿದರು? ನಡೆದಾಡುವ ದೇವರು. ಯಾಕೆ? ಅಷ್ಟು ಸೂಕ್ಷ್ಮ ಇದ್ರಲ್ಲ ಅವರು. ಬಾಬಾ ಅವ್ರು ಬಂದು ಕೂತ್ರೇ ಇಂಥದೋ ಒಂದು ಶಕ್ತಿ ಬರ್ತಿತ್ತು ನಮಗೆ. ಸರ್ವಿಸ್ ಮೇ ಐಸೆ ಪ್ರತ್ಯಕ್ಷ ಸಬೂತ್ ದೇಖೆಂಗೆ. ಮುಂದೆ ಮುಂದೆ ಹೋಗ್ತಾ ನೀವು ಸೇವೆಯಲ್ಲಿ ಇದನ್ನು ಪ್ರತ್ಯಕ್ಷ ಮಾಡ್ತೀರಾ. भल देखेंगे आप लोगों को, लेकिन आकर्षण बाप दादा की तरफ होगी. ಅವರೇನೋ ನಿಮ್ಮನ್ನು ನೋಡ್ತಿರ್ತಾರೆ, ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಪರಮಾತ್ಮನ ಕಡೆ ಆಕರ್ಷಣೆ ಆಗಿಬಿಡ್ತದೆ ಅವ್ರಿಗೆ ಅಂತ ಹೇಳ್ತಾರೆ ಬಾಬಾ. ಇದು ಸರ್ವಿಸ್ ಮಾಡಬೇಕು ಅಂತ ಬಾಬಾನ ಆಶೆ. ಇಸ್ಕೋ ಕಹ ಜಾತಾ ಹೈ ಸನ್ ಶೋಸ್ ಫಾದರ್. ಇದಕ್ಕೆ ಹೇಳ್ತಾರೆ ಮಕ್ಕಳಿಂದ ತಂದೆಯ ಪ್ರತ್ಯಕ್ಷತ. ಸ್ನೇಹ ಸಮೀಪ ಲಾತಾ ಹೈ. ಈ ಸ್ನೇಹ ಶಕ್ತಿ ಭಾರಿ ಅಂತಾರೆ ಬಾಬಾ. ಯಾರು ಸಮೀಪ ಹೋಗಬೇಕು ಅಂತಂದರೆ ಮೊದಲಿಂದ ನಮಗೆ ಏನು ಬೇಕು? ಅವ್ರ ಜೊತೆ ಸ್ನೇಹ. ಈಗ ಹೊರಗಡೆನೂ ಮಾಡ್ತಾರಲ್ಲ ಬಿಸ್ನೆಸ್ಸು ವ್ಯವಹಾರಗಳು ಎಲ್ಲ ಅವ್ರ ಜೊತೆ ನಾವು ವ್ಯವಹಾರ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡ್ತಾರೆ? ಅವರು ಡೈರೆಕ್ಟಾಗಿ ಬಿಸ್ನೆಸ್ ಡೀಲ್ ಮಾಡೋದಿಲ್ಲ. ಫಸ್ಟ್ ಏನು ಮಾಡ್ತಾರೆ? ಅವ್ರ ಜೊತೆ ಸ್ನೇಹ ಬೆಳೆಸ್ತಾರೆ. ಅದೊಂದು ಟೆಕ್ನಿಕ್. ಹಂಗೆ ಇಲ್ಲಿ ಬಾಬಾನೂ ಕೂಡ ಏನು ಮಾಡ್ತಾರೆ? ಸ್ನೇಹ ಆ ಶಕ್ತಿ ಎಲ್ಲರನ್ನ ಸಮೀಪ ತಗೊಂಡು ಬರ್ತದೆ. ಅಪನೇ ಸ್ನೇಹಕ್ಕೆ ಮೂರ್ತಕೋ ಜಾನ್ತೆ ಹೋ. ತಮ್ಮನ್ನು ತಾವು ಸ್ನೇಹದ ಮೂರ್ತ ತಿಳ್ಕೊಂಡಿದ್ದೀರಾ. ಸ್ನೇಹ ಕಭಿ ಗುಪ್ತ ನಹಿ ರಹ ಸಕ್ತಾ. ಸ್ನೇಹ ಎಂದು ಗುಪ್ತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿಗೆ ಹರ್ ಕದಮ್ ಸೆ ಜಿಸಸೆ ಸ್ನೇಹ ಹೇ ಉಸ್ಕಿ ಛಾಪ್ ದೇಖ್ನೆ ಮೇ ಆತಿ ಹೇ. ಸ್ನೇಹಿಯ ಪ್ರತಿಯೊಂದು ಹೆಜ್ಜೆಯಿಂದ ಸ್ನೇಹದ ಅವರೊಂದು ಹೊಳಪು ಛಾಪ್ ನೋಡೋಕ್ಕೆ ಕಾಣಿಸ್ತದೆ. ಜಿತನಾ ಹರ್ಷಿತ್ ಮೂರ್ತ್ ಉತನಾ ಆಕರ್ಷಣ ಮೂರ್ತ್ ಬನನಾ ಹೇ. ಎಷ್ಟು ಹರ್ಷಿತ ಮೂರ್ತ ಆಗ್ತಿರೋ ಅಷ್ಟು ಆಕರ್ಷಣ ಮೂರ್ತ ಆಗ್ತೀರಾ. ಆಕರ್ಷಣ ಮೂರ್ತ ಸದೈವ್ ಬನೇ ರಹೆ ಇಸ್ಕೆ ಲಿಯೇ ಆಕಾರಿ ರೂಪಧಾರಿ ಬನ್ ಸಾಕಾರ ಕರ್ತವ್ಯ ಮೇ ಆನಾ ಹೇ. ಆಕರ್ಷಣ ಮೂರ್ತಿ ಯಾವಾಗಲೂ ಇರಬೇಕು ಅಂತಂದರೆ ಅದಕ್ಕಾಗಿ ಆಕಾರಿಯಿಂದ ರೂಪನ ಧರಿಸಬೇಕು, ಸಾಕಾರ ಕರ್ತವ್ಯದಲ್ಲಿ ಬರಬೇಕು. अंतर्मुखी और एकांतवासी यह लक्षण धारण करने जो लक्ष्य रखा है. ಅಂತರ್ಮುಖಿ ಮತ್ತು ಏಕಾಂತವಾಸಿ ಈ ಲಕ್ಷಣ ಧಾರಣೆ ಮಾಡ್ಕೊಂಡಿದ್ದೀವಲ್ಲ, ಅದು ಲಕ್ಷ್ಯ ಇಟ್ಕೊಂಡಿದ್ದೀವಿ. ಉಸ್ಕಿ ಸಹಜ ಪ್ರಾಪ್ತ ಹೋ ಸಕ್ತಿ ಹೇ. ಅದರದ್ದು ಸಹಜ ಪ್ರಾಪ್ತಿ ಆಗ್ತದೆ. ಸಾಧನ ಸೆ ಸಿದ್ಧಿ ಹೋತಿ ಹೇ. ಸಾಧನದಿಂದ ಸಿದ್ಧಿ ಆಗ್ತದೆ. ಬಾಬಾ ಹೇಳ್ತಾರೆ, सर्विस में सदैव संपूर्ण सफलता के लिए विशेष किस गुण को सामने रखना पड़ता है. ಸರ್ವಿಸ್ನಲ್ಲಿ ಸದೈವ ಸಂಪೂರ್ಣ ಸಫಲತೆ ಸಲುವಾಗಿ ವಿಶೇಷವಾಗಿ ಯಾವ ಗುಣವನ್ನು ಎದುರುಗಡೆ ಇಟ್ಕೊಳ್ಬೇಕು? ಸಾಕಾರ ರೂಪನೆ ವಿಶೇಷ ಕಿಸ್ ಗುಣಕ್ಕೆ ಹೋನೆ ಕಾರಣ ಸಫಲತಾ ಪ್ರಾಪ್ತ ಹುಯಿ. ಸಾಕಾರ ರೂಪದಲ್ಲಿ ವಿಶೇಷ ಯಾವ ಗುಣ ಇಟ್ಕೊಂಡಿರುವುದರ ಕಾರಣ ಸಫಲತೆ ಪ್ರಾಪ್ತಿಯಾಯಿತು ಅಂತಾರೆ ಬಾಬಾ. ಜಿತನಾ ಉದಾರ್ ಚಿತ್ उतना सर्व के उद्धार करने का निमित्त बन सकते हैं. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಆತ್ಮನ ಪ್ರತಿ ನಮಗೇನಿರಬೇಕು? ಉದಾರ ಚಿತ್ತ ಭಾವನೆ ಇರಬೇಕು. ಆವಾಗ ಎಲ್ಲರನ್ನ ನಾವೇನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಉದ್ಧಾರ ಮಾಡೋಕ್ಕಾಗ್ತದೆ. ಉದ್ಧಾರ ಮಾಡೋಕ್ಕೆ ನಿಮಿತ್ತ ಆಗ್ತೀರಾ. ಉದಾರ ಚಿತ್ತ ಹೋನೆ ಸೆ ಸಹಯೋಗ ಲೇನೆಗೆ ಪಾತ್ರ ಬನ್ ಜಾತೆ ಹೇ. ಮತ್ತು ಇನ್ನೊಂದು ಲಾಭ ಆಗುತ್ತೆ ಅಂತಾರೆ ಬಾಬಾ. ಎಲ್ಲರ ಸಹಯೋಗ ಸಿಗ್ತದೆ. ಎಷ್ಟೆಷ್ಟು ನಾವು ಎಲ್ಲರ ಪ್ರತಿ ಉದಾರ ಚಿತ್ತ ಇರ್ತೀವೋ ಅವರಿಂದ ನಮಗೆ ಸಹಯೋಗ ಸಿಗ್ತದೆ. ऐसा समझना चाहिए कि हम सर्व आत्माओं के उद्धार करने के निमित्त हैं. ನಾವು ಹಿಂಗೆ ತಿಳ್ಕೋಬೇಕು, ನಾವು ಇರೋದೇ ಯಾತಕ್ಕಾಗಿ? ಎಲ್ಲ ಆತ್ಮಗಳ ಉದ್ಧಾರದ ನಿಮಿತ್ತ ಮಾಡುವುದರ ಸಲುವಾಗಿ ನಿಮಿತ್ತ ಆಗಿದ್ದೀವಿ. ಮನ್ಸಾಮೆ ಇಸ್ಲಿಯೇ ಹರ್ ಬಾತ್ ಮೇ ಉದಾರ್ ಚಿತ್. ಅದಕ್ಕಾಗಿ ಪ್ರತಿಯೊಂದು ಮಾತಿನಲ್ಲಿ ಉದಾರ ಚಿತ್ತ ಆಗಬೇಕು. मनसा में वाचा में कर्मणा में भी उदार चित्त बनना है. ಸಂಪರ್ಕ ಮೇ ಭೀ ಉದಾರ ಚಿತ್ ಬನನ. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸಿಂದನೂ ಉದಾರ ಚಿತ್, ಮಾತಿನಿಂದನೂ ಉದಾರ ಚಿತ್, ಕರ್ಮದಲ್ಲೂ ಉದಾರ ಚಿತ್, ಸಂಪರ್ಕದಲ್ಲಿನೂ ಕೂಡ ಏನಿರಬೇಕು? ಉದಾರ ಇರಬೇಕು, ವಿಶಾಲ ಭಾವನೆ ಇರಬೇಕು. ಬಂತೆ ಜಾ ರಹೇ ಹೇ.
ಬಾಬಾ ಹೇಳ್ತಾರೆ, ಆಗ್ತಾ ಹೋಗ್ತಿದ್ದೀರಾ, ಬಂತೇ ಹಿ ಜಾನ ಹೇ, ಹಾಗೆ ಆಗ್ತಾನೇ ಹೋಗಬೇಕು. ಉದಾರ್ ಚಿತ್, जितना जो उदार चित्त होता है उतना वह आकर्षण मूर्त भी होता है. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಉದಾರ ಚಿತ್ತ ಆಗ್ತಿರೋ, ಎಷ್ಟು ವಿಶಾಲ ಭಾವ ಇರ್ತದೋ ಅಷ್ಟು ಆಕರ್ಷಣ ಆಗ್ತಾರೆ. ಅದಕ್ಕಾಗಿ ಈ ಪ್ರಯತ್ನದಲ್ಲಿ ನೀವು ಮುಂದೆ ಮುಂದೆ ಪ್ರತ್ಯಕ್ಷತೆ ಮಾಡ್ತಾ ಹೋಗಬೇಕು. ಮಧುಬನದಲ್ಲಿ ಇರುವಂಥವರು ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿ ಧಾರಣ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಇದು ಮಧುಬನದ ಮುಖ್ಯ ಲಕ್ಷಣ ಆಗಿದೆ. इसको ही मधुबन कहा जाता है. ಅದಕ್ಕೆ ಮಧುಬನ, ಮಧುರತೆಯ ವನ. बाहर रहते भी अगर यह लक्ष्य है तो गोया मधुबन निवासी है. ನೀವು ಹೊರಗಡೆ ಹೋದ್ಮೇಲೂ ಹೀಗೆ ಇದ್ದರೆ ಅವ್ರು ನಿಮಗೇನು ಹೇಳ್ಬಿಡ್ತಾರೆ, ಮಧುಬನ ನಿವಾಸಿಗಳು. जितना यह रिस्पॉन्सिबिलिटी लेते हैं उतना वहाँ प्रजा द्वारा रेस्पेक्ट मिलेगा. ಇಲ್ಲಿ ನೀವು ಎಷ್ಟು ಜವಾಬ್ದಾರಿ ತಗೊಳ್ತೀರೋ ಅಷ್ಟು ನಿಮಗೆ ಸತ್ಯುಗದಲ್ಲಿ ಪ್ರಜೆಗಳಿಂದ ಗೌರವ ಸಿಗ್ತದೆ. ಸಹಯೋಗ ಲೇನೆ ಕೆ ಲಿಯೆ ಸ್ನೇಹಿ ಬನನಾ ಹೇ, ಸರ್ವಕೆ ಸ್ನೇಹಿ ಸರ್ವಕೆ ಸಹಯೋಗಿ. ಜಿತನಾ ಜಿತನಾ ಚಕ್ರವರ್ತಿ ಬನೆಂಗೆ ಉತನಾ ಸರ್ವಕೆ ಸಂಬಂಧ ಮೇ ಆ ಸಕ್ತೆ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಏನಾಗಬೇಕು, ಎಲ್ಲರ ಸ್ನೇಹಿ ಆಗಬೇಕು. ಬಾಬಾ ಹೇಳ್ತಾರೆ, ಏಕ್ ಸೆಕೆಂಡ್ ಮೇ आकारी, 1 सेकंड में साकारी बन सकते हो, यह भी आवश्यक सर्विस है. जैसे सर्विस के और अनेक साधन हैं, वैसे प्रैक्टिस भी अनेक आत्माओं के कल्याण के लिए एक साधन है. ಬಾಬಾ ಹೇಳ್ತಾರೆ ಎಷ್ಟೆಷ್ಟು 1 ಸೆಕೆಂಡ್ನಲ್ಲಿ ಆಕಾರಿ, ಇನ್ನೊಂದು ಸೆಕೆಂಡ್ನಲ್ಲಿ ಏನಾಗಬೇಕು, ಸಾಕಾರಿ. ಆಕಾರಿ ಅಂದರೆ ಫರಿಸ್ತಾ ಆಗಬೇಕು ಅಂತ ಬಾಬಾ. ಎಷ್ಟೆಷ್ಟು ಫರಿಸ್ತಾ ಆಗ್ತಾ ಹೋಗ್ತಿರೋ ಸರ್ವಿಸ್ ಹೆಚ್ಚಾಗ್ತದೆ, ಆಕರ್ಷಿತ ಆಗ್ತೀರಾ. ಇದರಲ್ಲಿ ಏನು ಖರ್ಚಿದೆ? ಕಮ್ ಖರ್ಚ ಬಾಲಾನಶೀನ್, ಕಡಿಮೆ ಖರ್ಚ ಹೆಸರು ಪ್ರಸಿದ್ಧಿ. ಐಸೆ ಯೋಜನಾ ಬನಾವು, ಇಂಥ ಯೋಜನೆಗಳನ್ನು ಮಾಡಬೇಕು. ಅಭಿ ಹರೇಕ್ ಮೇ ಕೋಯಿ ನ ಕೋಯಿ ವಿಶೇಷ ಶಕ್ತಿ ಹೈ. ಈಗ ಪ್ರತಿಯೊಬ್ಬರಲ್ಲಿನೂ ಒಂದೊಂದು ವಿಶೇಷ ಶಕ್ತಿ ಇದೆ. ಲೇಕಿನ್ ಸರ್ವಶಕ್ತಿಯ ಆ ಜಾಯಂಗಿ ತೋ ಫಿರ್ ಕ್ಯಾ ಬನ್ ಜಾಯಂಗೆ. ಈಗ ಒಂದೊಂದೇ ವಿಶೇಷ ಇರೋದ್ರಿಂದ ಇಷ್ಟು ಶ್ರೇಷ್ಠ ಆಗಿದ್ದೀರಾ. ಎಲ್ಲ ಶಕ್ತಿಗಳು ನಿಮ್ಮ ಹತ್ರ ಬಂದರೆ ನೀವೇನಾಗಲಿಕ್ಕಿಲ್ಲ ಅಂತಾರೆ ಬಾಬಾ. ಏನಾಗ್ತೀರಾ? ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿಬಿಡ್ತೀರಾ. ಸಭಿ ಗುಣೋಮೆ ಶ್ರೇಷ್ಠ ಬನನ, ಎಲ್ಲ ಗುಣದಲ್ಲಿ ಶ್ರೇಷ್ಠ ಆಗಬೇಕು. ಇಷ್ಟ ದೇವತಾओं ಸರ್ವಶಕ್ತಿಯ ಸಮಾನ ರೂಪ में होती है, तो यह पुरुषार्थ करना है. अच्छा, ओम शांति.